ಕರ್ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಂಬಳಿಪುರದ ಶ್ರೀ ಕ್ಷೇತ್ರ ಕೆಂಪಾಪುರದಲ್ಲಿ ಶ್ರೀ ಅಮ್ಮ ಶಕ್ತಿ ಪೀಠ ಕಾಟೇರಮ್ಮ ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆಗೆ ಪ್ರತ್ಯಂಗಿರ ಹೋಮ ಇನ್ನು ಅನೇಕ ಹೋಮಗಳು ಶ್ರೀ ಅಮ್ಮ ಶಕ್ತಿ ಪೀಠ ಕಾಟೇರಮ್ಮ ಅನುಗ್ರಹದಿಂದ ಅದ್ಧೂರಿ ಪೂಜಾ ಕಾರ್ಯಕ್ರಮಗಳು ಹೋಮಗಳು ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತಿರುತ್ತದೆ. ದೇವಾಲಯ ಅಥವಾ ಪ್ರತ್ಯಂಗಿರ ದೇವಿ ಇರುವಂತಹ ದೇವಾಲಯ ಎಂದು ಕರೆಯಲಾಗುತ್ತದೆ. ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಅವರವರ ಕಷ್ಟಗಳಿಗೆ ಕಂಬಳಿಪುರದ ಶ್ರೀ ಕ್ಷೇತ್ರ ಕೆಂಪಾಪುರದ ಶ್ರೀ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ಅನುಗ್ರಹವನ್ನ ಪಡೆದುಕೊಂಡಿದ್ದಾರೆ. ವೀಕ್ಷಕರೇ, ಅಂತಹದ್ದೇ ಹೋಮದ ಶಕ್ತಿ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿ ಕಂಬಳಿಪುರ ಕೆಂಪಾಪುರ ಗ್ರಾಮದಲ್ಲಿ ಪ್ರತಿ ತಿಂಗಳು ನಡೆಯುತ್ತಲೇ ಇರುತ್ತದೆ. ಪ್ರತಿ ಅಮಾವಾಸ್ಯೆ ದಿನದಂದು ಪ್ರತ್ಯಂಗಿರ ಹೋಮ ಎಂದು ವಿಶೇಷವಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಮಾಡುತ್ತಿದ್ದಾರೆ. ಈ ಹೋಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ತಂಡೋಪತಂಡವಾಗಿ ಬಂದು ಈ ಹೋಮಕ್ಕೆ ವಿಶೇಷವಾಗಿ ಒಣಮೆಣಸಿನಕಾಯಿ, ಬಿಳಿ ಸಾಸಿವೆ, ಕಲ್ಲುಪ್ಪು, ಕಪ್ಪು ಮೆಣಸು ಅಗ್ನಿಕುಂಡದಲ್ಲಿ ಹಾಕಿ ಹೋಮವನ್ನ ನಡೆಸಿದರೆ ಕಾರದ ಘಾಟು ಸ್ವಲ್ಪವೂ ಕೂಡ ಬರುವುದಿಲ್ಲ. ಇದು ಅಮ್ಮ ಶಕ್ತಿ ಪೀಠ ಕೇಂದ್ರದಲ್ಲಿ ಅಮ್ಮ ಶಕ್ತಿ ಪವಾಡ. ಈ ದೇವಾಲಯದಲ್ಲಿ ಸಾಕಷ್ಟು ವಿಶೇಷತೆಗಳಿವೆ. ಅದರಲ್ಲಿ ಒಂದು ಪ್ರಮುಖ ವಿಶೇಷ, ಆ ಒಂದು ಬೃಹತ್ತಾಕಾರದ ಆಲದ ಮರವನ್ನ 300 ವರ್ಷಗಳ ಹಿಂದೆ ಹಿರಿಯರು ಆ ಆಲದ ಮರವನ್ನ ನೆಟ್ಟಿರುತ್ತಾರೆ. ಅಂದು ನೆಟ್ಟ ಆಲದ ಮರ ಇಂದು ಬೃಹತ್ ಗಾತ್ರದಲ್ಲಿ ಬೆಳೆದು ನಿಂತಿದೆ. ಆಲದ ಮರದ ಶಕ್ತಿ ನಿಮಗೆಲ್ಲರಿಗೂ ಗೊತ್ತಿದೆ. ಆ ಆಲದ ಮರಕ್ಕೆ ಸುತ್ತಲೂ ಒಂದು ಕೆಂಪು ಬಟ್ಟೆಯಲ್ಲಿ ಪೂರ್ಣ ಫಲ ತೆಂಗಿನಕಾಯಿಯನ್ನ ಕಟ್ಟಿರುವಂತಹ ದೃಶ್ಯಗಳು ಕಾಣಿಸುತ್ತವೆ. ಆ ಮರದಲ್ಲಿ ಎಲ್ಲಿಯೂ ಸಹ ಸ್ವಲ್ಪ ಜಾಗ ಇಲ್ಲದೆ ತೆಂಗಿನಕಾಯಿಗಳನ್ನ ಕಟ್ಟಿರುವ ದೃಶ್ಯಗಳು. ಈ ಪೂರ್ಣ ಫಲ ತೆಂಗಿನಕಾಯಿಯನ್ನ 9 ವಾರಗಳು ಕಟ್ಟುವುದರಿಂದ ತಮ್ಮ ಹರಕೆಗಳು ಈಡೇರುತ್ತದೆ ಎಂಬ ನಂಬಿಕೆ ಇಲ್ಲಿದೆ. ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಜೋಡಿ ಆಲದ ಮರಕ್ಕೆ ರಾತ್ರಿಯ ಸಮಯದಲ್ಲೂ ಸಹ ದೇವಾಲಯಕ್ಕೆ ಬಂದ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ದೇವಾಲಯದಲ್ಲಿ ಕೊಟ್ಟಂತಹ ಹರಕೆಕಾಯಿ ಅಥವಾ ತೆಂಗಿನಕಾಯಿಯನ್ನ ಅವರ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಲು ಕೊಟ್ಟಿರೋ ಮಂತ್ರವನ್ನ ಪಠಿಸುತ್ತಾ ಮರದ ಸುತ್ತಲೂ ಸುತ್ತುತ್ತಿರುವ ದೃಶ್ಯಗಳು. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಕಾಲದಿಂದಲೂ ಋಷಿ ಮುನಿಗಳು ಹೋಮಗಳ ಮುಖಾಂತರ ದೇವರುಗಳನ್ನ ಒಲಿಸಿಕೊಳ್ಳುತ್ತಿದ್ದರು. ತಮ್ಮ ಕಷ್ಟಗಳನ್ನ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ಹೋಮಗಳನ್ನ ನಡೆಸಿ ದೇವರಿಗೆ ಅಗ್ನಿ ಮೂಲಕ ವಿಷಯಗಳನ್ನ ತಲುಪಿಸುತ್ತಿದ್ದರು. ಪರಮಧಾಮದಿಂ ಶಿವತಾನುಬಂದಿಹನು ಮರೆಯದೆ ನೆನೆಯಿರಿ ಪ್ರಿಯ ತಂದೆಯನು.
ವೀಕ್ಷಕರೇ, ನೀವು ಒಂದು ಬಾರಿ ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಂಡರೆ ಸಾಕು, ತಮ್ಮ ಕಷ್ಟಗಳು ಎಂತಹದ್ದೇ ಇರಲಿ ದೂರವಾಗುವುದಂತೂ ಖಚಿತ. ಈಗ ಪರಿಚಯ ಮಾಡುತ್ತಿರುವ ದೇವಾಲಯ ಶ್ರೀ ಅಮ್ಮ ಶಕ್ತಿ ಪೀಠ ಕಾಟೇರಮ್ಮ ದೇವಾಲಯ. ಈ ದೇವಾಲಯವಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಂಬಳೀಪುರ ಗ್ರಾಮದಲ್ಲಿ. ಬೆಂಗಳೂರಿನಿಂದ ಸರಿಸುಮಾರು 45 ಕಿಲೋಮೀಟರ್ ಸಮೀಪದಲ್ಲಿದೆ. ವೀಕ್ಷಕರೇ, ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷವಾದಂತಹ ಸಂಗತಿ ಏನೆಂದರೆ, ಪ್ರತಿ ಅಮಾವಾಸ್ಯೆಯಂದು ಪ್ರತ್ಯಂಗಿರ ಹೋಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಪ್ರತ್ಯಂಗಿರ ಹೋಮದಲ್ಲಿ ತಾವು ಪಾಲ್ಗೊಂಡರೆ ಸಾಕು, ತಮ್ಮ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ನರದೃಷ್ಟಿ, ಶತ್ರು ಸಂಹಾರ, ಮಾಟ ಮಂತ್ರ, ಗಾಳಿ ಸೋಕುವಿಕೆ, ಮನುಷ್ಯರಿಗೆ ಎಂತಹದೇ 108 ಸಮಸ್ಯೆಗಳಾಗಲಿ ಈ ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಂಡರೆ ಸಾಕು, ಎಲ್ಲವೂ ಮುಕ್ತಿ ಕೊಡುವ ಶಕ್ತಿಯನ್ನ ಹೊಂದಿದ್ದಾಳೆ ಈ ಅಮ್ಮ ಶಕ್ತಿ ಕಾಟೇರಮ್ಮ. ಕಂಬಳೀಪುರ ಶ್ರೀ ಕ್ಷೇತ್ರ ಕೆಂಪಾಪುರದ ಶ್ರೀ ಅಮ್ಮ ಶಕ್ತಿ ಪೀಠ ಕಾಟೇರಮ್ಮ ದೇವಾಲಯಕ್ಕೆ ಬರುವ ಭಕ್ತಾದಿಗಳು ಮಾತನಾಡಿದರು. ಕಂಬಳೀಪುರದ ಶ್ರೀ ಕ್ಷೇತ್ರ ಕೆಂಪಾಪುರದ ಶ್ರೀ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಾಲಯದ ಪ್ರಧಾನ ಅರ್ಚಕರಾದ ರಾಮಯ್ಯ ಸ್ವಾಮೀಜಿರವರು ಮಾತನಾಡಿದರು. ನಾವು ಎಚ್ಚಲಿಂದ ಬಂದಿದ್ದೀವಿ ಸರ್. ಇಲ್ಲಿ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು ಒಂದು 2 ತಿಂಗಳಿಂದ ಬರ್ತಾ ಇದ್ದೀವಿ ಸರ್. ಸರ್, ಏನಕ್ಕೋಸ್ಕರ ಬಂದ್ರಿ? ನಿಮ್ಗೆ ಈ ವಿಚಾರ ಹೇಗೆ ಗೊತ್ತಾಯ್ತು ಈ ದೇವಸ್ಥಾನದ ಬಗ್ಗೆ? ನಮಗೆ ಹಿಂಗೆ ಪಕ್ಕದಲ್ಲಿ ಬಂದಿದ್ದವರು ನಮ್ಗೆ ಹಿಂಗೆ ಈ ಥರ ಅಂತ ಅಡ್ರೆಸ್ ಹೇಳಿದ್ರು. ಆ ಅಡ್ರೆಸ್ ತಿಳ್ಕೊಂಡು ನಾವು ಬಂದರು. ನಿಮ್ಗೆ ಏನಾದರೂ ಜೀವನದಲ್ಲಿ ಬದಲಾವಣೆಗಳಾಯ್ತು? ನನಗೆ ಜೀವನದಲ್ಲಿ ಅಂತಂದರೆ ಮಗನಿಗೆ ಮದುವೆ ಆಗಬೇಕಾಯ್ತು, ಮನೆ ಕಡೆ ಪ್ರಾಬ್ಲಮ್ ಇತ್ತು, ಅದಕ್ಕೆ ನಾವು ಬಂದು ಸರಿ. ನಮಗೆ ಇವಾಗ ಒಂದು 3/4 ಭಾಗ ಒಂದು ಹಂತಕ್ಕೆ ಬಂದಿದೆ. ಇನ್ನೂ ನಮ್ಗೆ ಒಂಥರ ಸಮಾಧಾನ ಇದೆ. ನಿಮ್ಗೆ ಇದ್ರ ವಿಚಾರ ಯಾವ ರೀತಿ ತಿಳಿತು? ಏನು ಟಿವಿಯಲ್ಲಿ ನೋಡಿದ್ರಾ ಇಲ್ಲ ನ್ಯೂಸ್ ಪೇಪರ್? ಯೂಟ್ಯೂಬಲ್ಲಿ ನೋಡಿಕೊಂಡು ಈ ದೇವಸ್ಥಾನ ನೋಡಿಕೊಂಡು ಸ್ವಲ್ಪ ಜನ ನಮಗೆ ತಿಳಿಸಿದ್ರು, ಅಲ್ಲೋಗಿ ನಮ್ಮ ಕಷ್ಟಕ್ಕೆ ಕಾಯಿ ಕಟ್ಟಿದ್ರೆ ಪರಿಹಾರ ಆಗುತ್ತೆ ಅಂತ. ನಾನು 3 ವಾರದಿಂದ ಬರ್ತಾಯಿದ್ದೆ, 3 ಅಮಾವಾಸ್ಯೆಯಿಂದ ಬರ್ತಾಯಿದ್ದೆ. 3 ತಿಂಗಳಿಂದ ಬರ್ತಾ ಇದ್ದೆ. ನಂದು ಸ್ವಲ್ಪ ಮನಿ ಪ್ರಾಬ್ಲಮ್ ಇತ್ತು, ಅದು ಸ್ವಲ್ಪ ಇವಾಗ ತೀರಿದೆ. ಅದರಿಂದಾಗಿ ನನ್ನ ನಂಬಿಕೆ ಬಂದಿದೆ. ನನ್ನಿಂದ ಸ್ವಲ್ಪ ಜನನೂ ಕರ್ಕೊಂಡ್ಬಂದಿದ್ದೀನಿ. ಅವ್ರಿಗೂ ನನ್ನಿಂದ ಒಳ್ಳೇದಾಗುತ್ತೆ ಅಂತ ನನಗಿಷ್ಟ ಅಷ್ಟೇ. ಎಲ್ಲಪ್ಪ ಅಂತ ಹೇಳಿದ್ರು. ಅದರಿಂದ ನಾವು ಅವರು 9 ವಾರ ಬರೀ ಅಂತ ಹೇಳಿದ್ರು. ನಾವು ಇನ್ನು 3 ವಾರ ಬರ್ತಾ ಇದ್ದೀವಿ. ನಮಗೆ ಏನೋ ಒಂದು ತೃಪ್ತಿ, ಸಮಾಧಾನ ಆಗಿದೆ. ಅದರಿಂದ ನಾವು ಒಂದು ನಮ್ಮ ಕಷ್ಟ ಏನೋ ಒಂದು ಇದಕ್ಕಾಗುತ್ತಂತ ನಾವು ಬರ್ತಾ ಇದ್ದೀವಿ. ಭಾಳ ಜನ ಇದಕ್ಕೋಸ್ಕರನೇ ಬಂದು, ಮತ್ತು ಅಮಾವಾಸ್ಯೆ ದಿನ ಜಾಸ್ತಿ ಒಂದು 500-600 ಜನ 1000 ಜನವರೆಗೂ ಇಲ್ಲಿ ಬಂದು ಇದು ಮಾಡ್ತಾ ಇರ್ತಾರೆ. ಮತ್ತು ನನಗೆ ತುಂಬ ವರ್ಷಗಳಿಂದ ಇಲ್ಲಿ ಒಂದು ಎಷ್ಟು 40 ವರ್ಷದಿಂದ ಇಲ್ಲಿ ಇರ್ತಾ ಇದ್ದೀನಿ. ಮತ್ತು ನನಗಿಲ್ಲ ಪೂರ್ತಿ ಮಾಹಿತಿ ಇಲ್ಲ. ನಾನು 3 ವಾರದಿಂದ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟೇ ಸರ್. ನೆನೆ ಮನವೇ ನೀ ಪರಮಾತ್ಮನ, ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ, ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ. ನೋಡ್ಬೇಕಾದ್ರೆ ನೈಟ್ ಬರ್ತಾರೆ ಅವರೇ, ಅವ್ರ ಬಾಯಿಂದಲೇ ನಮಸ್ತೆ. ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ, ಬೆಂಗಳೂರು ಗ್ರಾಮಾಂತರ, ಸೂಲುಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಕಂಬಳೀಪುರ ಮತ್ತು ಕೆಂಪಾಪುರ ಜೋಡಿ ಗ್ರಾಮ. ಈ ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಬೆಂಗಳೂರು ಮೆಜೆಸ್ಟಿಕ್ಕಿಗೆ ಬಂದು, ಮೆಜೆಸ್ಟಿಕ್ಕಿಂದ ನಿಮಗೆ ಡೈರೆಕ್ಟ್ ಹೊಸಕೋಟೆ ಬಸ್ ಸಿಗುತ್ತೆ. ಹೊಸಕೋಟೆಯಿಂದ ಅಲ್ಲಿಂದ ನಿಮಗೆ ಶೇರ್ ಆಟೋಸ್ ಬರ್ತಾ ಇರ್ತದೆ.
ಪ್ರತಿಯೊಂದು 5-5 ನಿಮಿಷಕ್ಕೂ ಸಹಿತ ಶೇರ್ ಆಟೋ ಸಿಗ್ತಾ ಇರ್ತದೆ. ಅಲ್ಲಿ ಬಂದು ಕೇಳಿದ ತಕ್ಷಣ ಕ್ಷೇತ್ರದ ವಿಳಾಸ ನಿಮ್ಗೆ ಕೊಡ್ತಾರೆ. ನೀವು ಬೆಂಗಳೂರು ಕಡೆ ದಾವಣಗೆರೆ, ಮೈಸೂರು, ಮಂಡ್ಯ ಈ ಕಡೆಯಿಂದ ಬಂದರೆ ಬೆಂಗಳೂರು ಮೆಜೆಸ್ಟಿಕ್ಗೆ ಬಂದು ಅಲ್ಲಿಂದ ಡೈರೆಕ್ಟ್ ಹೊಸಕೋಟೆ ಬಸ್ ಸಿಗುತ್ತೆ. ನೀವು ಈ ಕಡೆ ತಮಿಳುನಾಡು, ಈ ತಿರುಪತಿ ಈ ಕಡೆಯಿಂದ ಬಂದರೆ ಸಹಿತ ಡೈರೆಕ್ಟ್ ಹೊಸಕೋಟೆ ಸ್ಟಾಪ್ ಕೊಡ್ತಾರೆ. ಹೊಸಕೋಟೆ ಇಳಿದ್ಬಿಟ್ಟು ಅಲ್ಲಿಂದ ಬರ್ಬೋದು. ಹಾಗೂ ಈ ಕಡೆ ಆಂಧ್ರ, ಅನಂತಪುರಂ ಈ ಕಡೆಯಿಂದ ಬಂದರೆ ಚಿಕ್ಕಬಳ್ಳಾಪುರ ಬಂದು ಚಿಕ್ಕಬಳ್ಳಾಪುರದಿಂದ ಡೈರೆಕ್ಟ್ ನಿಮ್ಗೆ ಹೊಸಕೋಟೆ ಬಸ್ ಸಿಗುತ್ತೆ. ಹೊಸಕೋಟೆಗೆ ಬಂದರೆ ಅಲ್ಲಿಂದ ನಿಮಗೆ ಎಲ್ಲ ಥರದ ಫೆಸಿಲಿಟಿ ಸಿಗ್ತದೆ. ಕ್ಷೇತ್ರದಲ್ಲಿ ಉಳ್ಕೊಳ್ಳೋಂಥವ್ರಿಗೆ ಊಟದ ವ್ಯವಸ್ಥೆ ಹಾಗೂ ಮಲಗೋದಕ್ಕೆ ವಸತಿ ಪ್ರತಿಯೊಂದು ಸಹಿತ ಕ್ಷೇತ್ರದ ಕಡೆಯಿಂದ ಇರ್ತದೆ. ಸರ್, ತಮ್ಮನ್ನು ಸಂಪರ್ಕಿಸಬೇಕಂದ್ರೆ ಒಂದು ಮೊಬೈಲ್ ಸರ್, ನಮ್ಮ ಈ ಒಂದು ಕ್ಷೇತ್ರದ ಟ್ರಸ್ಟ್ ನಂಬರ್ ಇರ್ತದೆ 6360562826 6360562826. ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮಗೆ 24 hour ಅನುಲ್ ಇರ್ತದೆ. ಕರೆ ಮಾಡಿದ ತಕ್ಷಣ ಅದಕ್ಕೆ ರೆಸ್ಪಾನ್ಸ್ ಬರ್ತದೆ ನಿಮಗೆ. ನಮಸ್ಕಾರ. ನಮಸ್ಕಾರ. ಇಲ್ಲಿ ದೇವಸ್ಥಾನದ ಹಿನ್ನೆಲೆ ಏನಿದೆ ಸರ್? ಇದು ಬಂದ್ಬಿಟ್ಟು ಸುಮಾರು 350 ವರ್ಷದ ಇತಿಹಾಸ ಉಳ್ಳಂಥ ಒಂದು ಜೋಡಿ ಹಾಲು ಮರ ಅಂತ ಹೆಸರುವಾಸಿಯಾಗ್ತಕ್ಕಂಥ ಪುಣ್ಯಕ್ಷೇತ್ರ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಮಾನವ ಜನ್ಮದಲ್ಲಿ ಅದು ಎಂಥದೇ ಒಂದು ಸಮಸ್ಯೆ ಇರ್ಬೋದು, ಈಗ ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು, ಕುಟುಂಬ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಭೂತ ಪ್ರೇತ ಬಾಧೆ, ಮಾಟಮಂತ್ರ, ನರದೃಷ್ಟಿ, ಶತ್ರುಗಳ ಬಾಧೆ, ಹಿತಶತ್ರು ಬಾಧೆ, ವ್ಯವಹಾರದಲ್ಲಿ ತೊಂದರೆಗಳು, ಗಂಡ ಹೆಂಡತಿ ಕಲಹ, ಕುಟುಂಬ ಕಲಹ, ಒಂದಲ್ಲ ಮಾನವ ಜನ್ಮದಲ್ಲಿ ಇರುವಂಥ ಎಲ್ಲ ಥರದ ಸಮಸ್ಯೆಗಳು ಈ ಒಂದು ಕ್ಷೇತ್ರದಲ್ಲಿ ಇಲ್ಲಿ ಏನೋ ಒಂದು ದೇವಸ್ಥಾನದಲ್ಲಿ ಕೊಡ್ತಾರೋ ಒಂದು ಪೂರ್ಣಫಲ, ಈ ಒಂದು ಪೂರ್ಣಫಲನ 9 ವಾರ ಯಾರು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಇಲ್ಲಿ ಕೊಡೋಂಥ ಒಂದು ಮಂತ್ರನ ಆ ಒಂದು ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಮಂತ್ರ ಇರ್ತದೆ. ಆ ಮಂತ್ರೋಚ್ಚಾರಣೆ ಮಾಡಿಕೊಂಡು ಆ ಒಂದು ಮಂತ್ರಕ್ಕೆ ಇಷ್ಟಿಷ್ಟು ಪ್ರದಕ್ಷಿಣೆ ಅಂತ ಇರ್ತದೆ. ಆ ಒಂದು ಪ್ರದರ್ಶನ ಯಾರೋ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೋ ಅವರಿಗೆ ಆ ಒಂದು ತಾಯಿಯ ಒಂದು ಅನುಗ್ರಹ, ಆಶೀರ್ವಾದ ಸಿಗುತ್ತೆ. ಅದು ನಂಬಿಕೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು. ಯಾರು ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಮಾಡ್ತಾರೋ ಅವರಿಗೆ ಫಲ ಖಂಡಿತವಾಗಿ ಸಿಗುತ್ತೆ. ಸರ್, ಈ ದೇವಾಲಯ ಆರಂಭದಲ್ಲೇ ದೊಡ್ಡ ವೃಕ್ಷ ಕಾಣ್ತಾ ಇದೆ. ಲಕ್ಷಾಂತರ ಸಂಖ್ಯೆಯ ಅರ್ಕೆ ಫಲಗಳನ್ನು ಕಟ್ಟಿದ್ದಾರೆ. ಏನು ಭಕ್ತರಿಲ್ಲ, ಏನು ಅರ್ಕೆಗಳನ್ನು ಕಟ್ಟಿದ್ದಾರೆ, ಏನೆಲ್ಲ ಉಳಿತಾ ಇದೆ? ಹೇಳಿದ್ನಲ್ಲ, ಇವಾಗ ಕೆಲವರು ಆರೋಗ್ಯ ಸಮಸ್ಯೆ ಕಟ್ತಾರೆ, ಕೆಲವರು ಹಣಕಾಸಿನ ಸಮಸ್ಯೆ ಕಟ್ತಾರೆ, ಕೆಲವರು ಸಂತಾನ ವಿಳಂಬ ಕಟ್ತಾರೆ, ಕೆಲವರು ಮದುವೆ ವಿಚಾರಕ್ಕೆ ಕಟ್ತಾರೆ, ಕೆಲವರು ಈ ಒಂದು ಜಮೀನು, ಕೋರ್ಟು ಕಚೇರಿ ವಿಚಾರಕ್ಕೆ ಕಟ್ತಾರೆ. ಒಂದೊಂದಲ್ಲ, ಮನುಷ್ಯನಿಗೆ ಮಾನವಜನ್ಮದಲ್ಲಿ ಇರುತ್ತೆ ಆ ಸಮಸ್ಯೆಗಳು ಕಾಯ್ಕೊಡ್ತಾರೆ. ಅದು ಕಲ್ಪವೃಕ್ಷ ಕಾಮಧೇನು ಅಂತ ಏನಂತಾರೋ ಆ ಥರ ಬೇಡಿದ್ದನ್ನು ಕೊಡುತ್ತೆ. ಆ ಒಂದು ಭಕ್ತಿಯಿಂದ ಆ ಒಂದು ಮಹಾಲಕ್ಷ್ಮಿಗೆ, ಆ ಒಂದು ಆದಿಪರಾಶಕ್ತಿಗೆ ಯಾರು ಭಕ್ತಿ ಶ್ರದ್ಧೆಯಿಂದ ಆ ಒಂದು ಪೂರ್ಣಫಲವನ್ನು ಕೊಡ್ತಾರೆ ಅವ್ರಿಗೆ ಫಲ ಖಂಡಿತವಾಗಿ ಸಿಗುತ್ತೆ. ಅದು ನಾವು ಹೇಳೋಂಥದ್ದಲ್ಲ, ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ಅವರ ಬಾಯಿಂದಲೇ ಕೇಳಬೇಕು. ಈ ಒಂದು ಕ್ಷೇತ್ರಕ್ಕೆ ಈ ದಿನ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ, ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಸಹಿತ ಈ ಕ್ಷೇತ್ರ ದರ್ಶನಕ್ಕೆ ಬರ್ತಾರೆ. ಅದು ಆ ಕ್ಷೇತ್ರದಲ್ಲಿ ಒಂದು ಬಲ, ಆ ಕ್ಷೇತ್ರದಲ್ಲಿ ಒಂದು ಶಕ್ತಿ ಇದ್ದರೆ ಜನ ಬರುತ್ತೆ, ಸುಮ್ಮನೆ ಯಾರೂ ಬರಲ್ಲ. ಈ ದೇವಾಲಯದಲ್ಲಿ ಪೂಜಾ ವಿಧಾನಗಳಿಗೆ ಪ್ರತಿದಿನ ಪೂಜೆ ಪುರಸ್ಕಾರಗಳಿರ್ತಾವೆ? ಇಲ್ಲ, ಕ್ಷೇತ್ರದಲ್ಲಿ ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ ದಿನ ವಿಶೇಷವಾದಂಥ ಪೂಜಾ ವಿಧಾನ. ಪ್ರತಿ ಅಮಾವಾಸ್ಯೆಯನ್ನು ಇಲ್ಲಿ ಕ್ಷೇತ್ರದಲ್ಲಿ ಮಹಾಪ್ರತ್ಯಂಗಿರಿ ಯಾಗ ನಡೀತದೆ. ಪ್ರತ್ಯಂಗಿರಿ ಯಾಗ ಅಂದರೆ ಏನಪ್ಪ ಅಂದರೆ ನರದೃಷ್ಟಿ. ಏನು ಮನುಷ್ಯನಿಗೆ ಮಾಟಮಂತ್ರಕ್ಕನ್ನು ಡೇಂಜರ್ ಆಗಿರೋದು ನರದೃಷ್ಟಿ, ಮಾಟಮಂತ್ರ, ಶತ್ರುಬಾಧೆ, ಹಿತಶತ್ರುಬಾಧೆ, ಆರೋಗ್ಯದಲ್ಲಿ ಸಮಸ್ಯೆಗಳು, ಕುಟುಂಬದಲ್ಲಿ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಗಂಡ ಹೆಂಡತಿ ಸಮಸ್ಯೆಗಳು, ಸಂತಾನ ವಿಳಂಬ, ಮದುವೆ ವಿಳಂಬ, ಕುಜದೋಷ, ನಾಗದೋಷ, ಬ್ರಹ್ಮಹತ್ಯಾ ದೋಷ, ಪೀಠದೋಷ, ಪಿತೃದೋಷ, ಈ ಥರ ಎಲ್ಲ ಥರದ ಸಮಸ್ಯೆಗಳು ಈ ಒಂದು ಮಹಾಪ್ರತ್ಯಂಗಿರಿ ಯಾಗಕ್ಕೆ ಯಾರು ಭಾಗವಹಿಸಿ ಆ ಒಂದು ಮಹಾಲಕ್ಷ್ಮಿ ಆದಿಪರಾಶಕ್ತಿಯನ್ನು ಆ ಜೋಡಿ ಆಗಮನಕ್ಕೆ ಪೂರ್ಣಫಲನ ಯಾರು 9 ವಾರ ಫಲಿಸ್ತಾರೋ ಅವರಿಗೆ ಅವರು ಏನೊಂದು ಸಂಕಲ್ಪ ಮಾಡ್ಕೊಂಡಿರ್ತಾರೋ ಆ ಸಂಕಲ್ಪ 100ಕ್ಕೆ 1000% ಫಲಿಸ್ತಾರೆ.